ಪಾದನಾಡೆ ಕೋಡದ ಸೆಗವರೆ ನೀರನ್ನು ಕಣ್ಣಲ್ಲಿ ಮುಳುಗುವರೆಗೆ, ಮರವನ್ನು ಕಣ್ಣಲ್ಲಿ ಸುತ್ತುವರೆಯ, ನೀರನ್ನು ಕಣ್ಣಲ್ಲಿ ಮುಳುಗುವರೆಯ, ಮರವನ್ನು ಕಣ್ಣಲ್ಲಿ ಸುತ್ತುವರೆಯ, ಬತ್ತುವ ಜನವ ಒಣಗುವ ಮರವ ನೆಚ್ಚಿದವರು ನಿಮ್ಮ ಎಕ್ಕಬಲ್ಲರೆಯ ಕೂಡಲ ಸಂಗಮ ದೇವ. ಅಷ್ಟೇ ಅಲ್ಲ, ಮುಂದೆ ಒಂದು ಇನ್ನೊಂದು ಮಾತಾಡ್ತಾರೆ. ನೆಲವೊಂದೇ ಹೊರಗೇರಿ ಶಿವಾಲಯ, ಜಲವೊಂದೇ ಶೌಚ ಆಚಮನಕ್ಕೆ, ಕುಲವೊಂದೇ ತನ್ನ ತಾ ಅರಿತವಂಗೆ. ಇಷ್ಟೆಲ್ಲ ಹೇಳಿ ಬಸವಣ್ಣವರು ತಮ್ಮ ನಿಲುವನ್ನ ಭಗವಾನ್ ಬಸವೇಶ್ವರರು ಅನುಭವ ಮಂಟಪದಲ್ಲಿ ಸಿದ್ದರಾಮನನ್ನ ಕರ್ಕೊಂಡ್ಬಂದ ದಿವಸ ಒಂದು ಮಾತು ಹೇಳ್ತಾರೆ, ಓದಬೇಕು. 1834 ಇಸ್ವಿಯಲ್ಲಿ ಭಗವಾನ್ ಬಸವೇಶ್ವರ ಅಂತ ಈ ದೇಶಕ್ಕೆ ಎಷ್ಟು ಜನ ದಾರ್ಶನಿಕರು ಬಂದು ಹೋದ್ರು, ಅವರೆಲ್ಲ ಬಂದಿರೋ ಒಂದೊಂದು ಲೇಖನ ಇದೆ, ದಯವಿಟ್ಟು ತಪ್ಪದೇ ಓದಿ ಅಂತ ಕೇಳ್ಕೊಳ್ತೀನಿ. ಒಂದು ವಚನ ಬರೀತಾರೆ. ಏನಂತ ಬರೀತಾರೆ ಅಂದ್ರೆ, ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡಯ್ಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಶಿವಶರಣ ರಾವಣನ ತಾಯಿ ಕೈಕಸಿ, ರಾಕ್ಷಸ ಕುಲದಾಕೆ ಕೌಂಡಿನ್ಯ ಕಮ್ಮಾರ, ಭೂಮಿ ಸುತ್ತಿ ಸೀತೆ ಅವನ ತಂದೆ ಜನಕ ಮಹಾರಾಜ ಒಕ್ಕಲಿಗ, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಳ, ಕುಲವನರಸದಿರಿಂಬೋ ಕುಲವನರಸದಿರಿ, ಕುಲವನರಸಿ ಅರಸಿ ಮುನ್ನೇನಾದರಿಂಬೋ ಅನ್ನೋದನ್ನ ಬಸವಣ್ಣವರು ಕೈ ಮುಗಿದು ಹೇಳ್ತಾರೆ. ಏಕೆಂದರೆ ಇತ್ತೀಚಿನ ದಿವಸಗಳಲ್ಲಿ ಕೆಲವರು ನಾನೆಚ್ಚು ತಾನೆಚ್ಚು ನಾನೆಚ್ಚು ಅಂತೀರ. ನಾವು ಯಾಕೆ ಮಧ್ಯ ಪ್ರವೇಶ ಮಾಡಬೇಕು? ನನ್ನದೇ ಒಂದು ಜೀವನ ಸಣ್ಣದಾಗಿ ಒಂದು ನಿಮಿಷ ಬಿಚ್ಚಿಟ್ಬೇಕು ಅಂದರೆ ನಮ್ಮನ್ನ ಬಡಜಿಗರು ಅಂತಾರೆ. ಜಂಗಮರ ಮನೆಯಿಂದ 4 ಅಡಿ ಹುಡುಗಿ ಕರ್ಮನ್ನ ಮದುವೆ ಮಾಡಿದ್ರು. ಅದಕ್ಕಿಂತ ಮುಂಚೆ ನನ್ನ ಹುಡುಗಿ ಬೇಡ ಎತ್ತರ ಇಲ್ಲ ಅಂತ ಗಲಾಟೆ ಮಾಡಿದೆ. ಅವಾಗ ನಮ್ಮಮ್ಮ ಯಾವ ಪದ್ಮಶ್ರೀನೂ ಕೊಡೋಕ್ಕೆ ಸಾಧ್ಯ ಇಲ್ಲ, ಅಂಥದ್ದೊಂದು ಒಳ್ಳೆ ಟೈಟಲ್ ನಾನು ಕೊಟ್ಟೆ ಹೇಳಿದ್ರು. ಹೇಳೋದಕ್ಕೆ ಒಂದು ಸ್ವಲ್ಪ ನನಗೇ ನಾಚಿಕೆ ಅಲ್ಲ, ಕೇಳೋದಕ್ಕೆ ನಿಮಗೆ ಇಂಥ ಒಳ್ಳೇದು ಕೊಟ್ಟಿದ್ರಲ್ಲ ಅಂತ ಹೊಟ್ಟೆ ಉರಿ ಬರ್ಬೋದು. ಹೇಳೋದ್ರೆ ಹೇಳ್ತೀನಿ, ಹೇಳ್ಬೇಡ ಅಂದ್ರೆ ಖಂಡಿತವಾಗಿ ಹೇಳ್ತೀನಿ. ಎಲ್ಲರ ಜೊತೆ ನಮ್ಮ ದೊಡ್ಡಕ್ಕೆ ಹತ್ರ ಆಯಿತು, ನಮ್ಮ ಚಿಕ್ಕಕ್ಕೆ ಹತ್ರ ಆಯಿತು, ಎಲ್ಲಾದ್ರೂ ನನ್ನ ಹತ್ರಕ್ಕೆ ನಾನು ಹೋಗಿ ಅಮ್ಮ ಹತ್ರ ಗಲಾಟೆ ಮಾಡಿದಾಗ ಕೊನೆಯದಾಗಿ ನಮ್ಮಮ್ಮ ಒಂದೇ ಮಾತಾಡೋದು, ನಿನ್ನಂತ ಆಲಾಲ್ಕೋರ್ಗೆ ಯಾರು ಇಟ್ಕೊಡೋದು ಹೋಗೇ ಮಾಡ್ಕೊಡೋದು ಮಾಡ್ಕೊಂಡಿದ್ದು ಅಷ್ಟೇ ಗೊತ್ತು. 51 ವರ್ಷ ಹಿಂಗೆ ಕೈ ಕಟ್ಕೊಂಡಿರೋದು ಬೀಚೇ ಇಲ್ಲ. ನಾನು ಸಿನಿಮಾದಲ್ಲೂ ಸಾಂಗ್ ಎಷ್ಟು ಚೆನ್ನಾಗಿ ಬರೀತಾರೆ, ನನಗೆ ಗೊತ್ತಿರಲಿಲ್ಲ. ಮುದ್ರಾ ಅವ್ರ ಮೇಲೆ ಅತಿ